ನಮಸ್ಕಾರ. ಓಂ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. 2026ರಲ್ಲಿ ವೃಶ್ಚಿಕ ರಾಶಿಯವರ ವ್ಯವಸ್ಥೆಗಳು ಹೇಗಿರುತ್ತೆ, ವೃಶ್ಚಿಕದವರಿಗೆ ಅನುಕೂಲನ ಅಥವಾ ಅನಾನುಕೂಲನ ಅಂತಕ್ಕಂಥ ವಿಚಾರವನ್ನು ತಿಳಿಯುವಂಥ ಸಮಯ ಕೂಡ ಬಂದಾಗಿದೆ. ವರ್ತಮಾನದಲ್ಲಿ ಅಷ್ಟಮದಲ್ಲಿ ಇರತಕ್ಕಂತಹ ಗುರು ನಿಮಗೆ ಇಲ್ಲಿಯ ತನಕ ಕೂಡ ನಷ್ಟತೆಯನ್ನೇ ನಿಮ್ಮ ಪಾಲಿಗೆ ಇಟ್ಟಿದ್ದಾನೆ. ಅದರ ಜೊತೆಗೆ ಪಂಚಮ ಸ್ಥಾನದಲ್ಲಿ ಇರತಕ್ಕಂಥ ಶನಿಯೂ ಕೂಡ, ಪಂಚಮ ಶನಿ ಅಂತ ಏನು ಕರಿತೀರೋ ಅದನ್ನು ಕೂಡ ಸರಿಸುಮಾರು ಹಲವಾರು ತಿಂಗಳುಗಳಿಂದ ಅನುಭವಿಸಿಕೊಂಡು ಬಂದಿದ್ದೀರಿ. ಹಾಗಿದ್ದರೆ ವರ್ತಮಾನದಲ್ಲಿ ಗುರುವಿನ ಬದಲಾವಣೆಯ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪ್ರಮಾಣದ ಸಮಾಧಾನವನ್ನು ಕಾಣಬಹುದಾದಂಥ ನಿರೀಕ್ಷೆಗಳನ್ನು ಇಟ್ಕೋಬೋದು. ಅಂದರೆ ದಾಂಪತ್ಯ ಬಹಳಷ್ಟು ಚೆನ್ನಾಗಿತ್ತು, ಕಾರಣಾಂತರಗಳಿಂದ ಅಥವಾ ಯಾರೋ ಮಧ್ಯಸ್ಥಿಕೆಯನ್ನು ವಹಿಸಿದ್ದರ ಪರಿಣಾಮದಿಂದ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗಿ ಡಿವೋರ್ಸ್ ಹಂತಕ್ಕೆ ಬಂದಿತ್ತು ಅಥವಾ ಡಿವೋರ್ಸ್ ಆಯಿತು ಅನ್ನುವಂಥ ವ್ಯವಸ್ಥೆಗಳನ್ನು ಅನೇಕರು 2025ರಲ್ಲಿ ಅನುಭವಿಸಿರಬಹುದು ಅಥವಾ ಅನುಭವಿಸ್ತಾನು ಕೂಡ ಇರಬಹುದು. ಅಂಥವರಿಗೆ ಸಮಾಧಾನಯುತವಾದಂಥ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ. ವ್ಯಾಪಾರದಲ್ಲಿ ಅಪಾರವಾದಂತಹ ನಷ್ಟತೆಗಳನ್ನು ಅನುಭವಿಸಿದಂಥವರಿಗೆ ಗುರುವಿನ ಬದಲಾವಣೆ ಸ್ವಲ್ಪ ಪ್ರಮಾಣದ ಸಮಾಧಾನವನ್ನು ಕೊಡುತ್ತೆ. ಅತಿಯಾದ ಸಾಲ, ಅತಿಯಾಗಿರತಕ್ಕಂಥ ವಿಪರೀತವಾಗಿರತಕ್ಕಂತಹ ಮನೋ ವಿಕಸನವನ್ನು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಥ ಖೇದತೆಯನ್ನು ಅಥವಾ ಖಿನ್ನತೆಯನ್ನು ಬಳಲಿ ಬೆಂಡಾದಂಥ ವ್ಯಕ್ತಿಗಳಿಗೆ ಕೂಡ ಸ್ವಲ್ಪ ಪ್ರಮಾಣದ ಸಮಾಧಾನಗಳು ಬರುತ್ತೆ. ಪಂಚಮ ಸ್ಥಾನದಲ್ಲಿ ಇರತಕ್ಕಂತಹ ಶನಿ, ಒಂದು ಮಾತಿದೆ ರೂಢಿ ಮಾತಿನಲ್ಲಿ, ಪಂಚಮ ಶನಿ ಪಂಚಮ ಪಾಡು ಅಂತ, ಅಥವಾ ಪಂಚಮ ಶನಿನಲ್ಲಿ ಹಂಚಿನಲ್ಲಿ ಊಟ ಮಾಡುವಂಥ ಎಲ್ಲ ಥರದ ತೊಂದರೆಗಳನ್ನು ಕೂಡ ಉಂಟು ಮಾಡ್ತಾನೆ ಎನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಮೊನ್ನೆ ಯಾರೋ ಬಂದಂಥವ್ರು ಹೇಳ್ತಿದ್ರು, ಒಳ್ಳೆ ಹುದ್ದೆನಲ್ಲಿದ್ದೆ, ಇದ್ದಕ್ಕಿದ್ದಂತೆ ನನಗೆ ಪ್ರಮೋಷನ್ ಬದಲಿಗೆ ಡಿಮೋಷನ್ ಆಯಿತು ಅಂತ. ಕಾರಣ ಗ್ರಹಚಾರ ಎನ್ನುವಂಥದ್ದು ಯಾರನ್ನೂ ಕೂಡ ಬಿಡೋದಿಲ್ಲ. ದೇವಾನ್ ದೇವತೆಗಳನ್ನೇ ಬಿಡದಿದ್ದ ಮೇಲೆ ನಮ್ಮ ಲೆಕ್ಕ ಏನಿದೆ ಹೇಳಿ. ಆದ್ದರಿಂದ ಬಹಳಷ್ಟು ಹುಷಾರಾಗಿರಬೇಕಂತ ಅಗತ್ಯತೆಗಳು 2026ರಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ಒಂದಿಷ್ಟು ವರ್ಷಗಳ ಕಾಲ ಪ್ರೇಮಿಸಿ ಇನ್ನೇನು ಮದುವೆ ಆಗಬೇಕು ಅನ್ನುವಂಥ ದೃಷ್ಟಿನಲ್ಲಿ ಇದ್ದಂಥವರಿಗೂ ಕೂಡ ಒಂದಿಷ್ಟು ಅಡೆತಡೆಗಳು ಬಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ವಿಪರೀತವಾದಂತಹ ಸಾಲಬಾಧೆ, ಬಂಧುಗಳ ವಿರೋಧ, ಮಾನಸಿಕವಾದ ವ್ಯಥೆ, ಇಲ್ಲಸಲ್ಲದಂಥ ಅಪಮಾನಗಳು ಅಥವಾ ವಿಪರೀತವಾಗಿರತಕ್ಕಂಥ ಖರ್ಚು, ಸಾಲಬಾಧೆಯಿಂದಲೂ ಕೂಡ ಬಳಲಬೇಕಾದಂಥ ಪರಿಸ್ಥಿತಿಗಳು ಬಂದೊದಗಬಹುದು. ತುಂಬ ಹುಷಾರಾಗಿರ್ಬೇಕಂತ ಅಗತ್ಯತೆಗಳಿದೆ. ಇನ್ನು ಆಮದು ಮತ್ತು ರಫ್ತನ್ನು ಮಾಡುವಂಥವರಿಗೆ ನೀವು ಯಾವುದೋ ಒಂದು ಇಂಡೆಂಟನ್ನು ಹಾಕಿರ್ತೀರಿ, ಆ ದುಡ್ಡು ಅವರಿಗೆ ರೀಚ್ ಆಗದೇನೋ ಅಥವಾ ಅವರದ್ದು ರೀಚ್ ಆದರೂ ಕೂಡ ನಿಮಗೆ ಕಳಿಸ್ಬೇಕಂತ ಮಾಲುಗಳನ್ನು ಕರೆಕ್ಟಾಗಿ ಕಳಿಸ್ದೇನೋ ಅದರಿಂದಾಗಿ ಕೂಡ ನಷ್ಟತೆಗಳನ್ನು ಕಾಣಬೇಕಂತ ಪರಿಸ್ಥಿತಿಗಳು ಕಂಡುಬರ್ತಾ ಇದ್ದಾವೆ. ಹೂಡಿಕೆ ವಿಚಾರ, ಹೂಡಿಕೆಗಂತೂ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ವ್ಯವಸ್ಥೆಗಳಿರ್ಬೋದು. ಇಂತಹ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅತಿಯಾದಂತಹ ಹಣವನ್ನು ಹಾಕುವಂಥದ್ದು ಕೂಡ ಅಷ್ಟೊಂದು ಉತ್ತಮವಾದಂಥ ವ್ಯವಸ್ಥೆಗಳಿಂದ ಒಳಗೊಂಡಿಲ್ಲ ಅನ್ನುವಂಥದ್ದು ಅರಿಬೇಕಾದ್ದು. ಒಂದಿಷ್ಟು ಅನೇಕ ವರ್ಷಗಳಿಂದ ಅನೇಕ ದಿನಗಳಿಂದ ಆಗಬೇಕಂತ ಕೆಲಸ ಕಾರ್ಯಗಳಲ್ಲಿ ಕೂಡ ಒಂದಿಷ್ಟು ಅಡೆತಡೆಗಳು ಬಾಧಿಸುವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂತಹ ದಿನಗೂಲಿ ನೌಕರರೋ ಅಥವಾ ಪರ್ಮನೆಂಟ್ ಎಂಪ್ಲಾಯೀಸೋ ಇಂಥವರೆಲ್ಲರಿಗೂ ಕೂಡ ಕಷ್ಟ ನಷ್ಟತೆಗಳು ಬಾಧಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರತಕ್ಕಂಥದ್ದು. ಆರೋಗ್ಯಕವಂತ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಶಿರ ಸಂಬಂಧವಾದಂತಹ ರೋಗಗಳು ಅಥವಾ ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ನೇತ್ರಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕೂಡ ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ವೈದ್ಯ ವೃತ್ತಿಯನ್ನು ನಡೆಸ್ತಕ್ಕಂತಹ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಡಿಸಿನ್ಗೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಕ್ಕಂಥವರು ಕೂಡ ಅಷ್ಟೊಂದು ಉತ್ತಮ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಂಥದ್ದು ಕಷ್ಟ ಆಗಬಹುದು. ವಂಚಕರ ಜಾಲ ನಿಮ್ಮನ್ನು ಕಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಒಂದಿಷ್ಟು ಮಟ್ಟದ ಮನಸ್ತಾಪ, ಕೌಟುಂಬಿಕ ಕಲಹಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು, ದಾಂಪತ್ಯದಲ್ಲಿ ಕೂಡ ಬಿರುಕುಂಟಾಗುವಂತಹ ಲಕ್ಷಣಗಳು ಕೂಡ ಗೋಚರವಾಗುತ್ತೆ. ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾವಿದರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಪರ್ಚುನಿಟೀಸ್ ನನಗೆ ಬಂದಿತ್ತು, ಇದ್ದಕ್ಕಿದ್ದಂತೆ ಕೈ ತಪ್ಪಿ ಹೋಯಿತು ಅಂತಕ್ಕಂಥ ಕೊರಗು ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಅಪಘಾತಗಳು, ಒಂದಿಷ್ಟು ಮಟ್ಟದ ಅಪಘಾತಗಳ ಪರಿಣಾಮದಿಂದ ಕೆಲವರ ಲೈಫ್ ಕೂಡ ಸ್ಪಾಯಿಲ್ ಆಗಬಹುದಾದ ಮಟ್ಟಕ್ಕೆ ಹೋದರೂ ಗುರು ರಕ್ಷಣೆಯನ್ನು ಮಾಡುವುದರಿಂದ ಅತಿ ದೊಡ್ಡ ಸಮಸ್ಯೆಗಳಿಂದ ದೂರಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಹಾಗೆಯೇ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಅಷ್ಟೊಂದು ಆತುರತೆಯಿಂದ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಯೋಚನೆಯನ್ನು ಮಾಡದೇ ತೀರ್ಮಾನವನ್ನು ಮಾಡಿದರೆ ಭಾಳಷ್ಟು ಕಷ್ಟ ಸಾಧ್ಯತೆಗಳನ್ನು ನೋಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಬಂದು ಒದಗಬಹುದು ಅಂತಂತ ಇದೆ ವ್ಯವಸ್ಥೆಗಳು.
ಇಲ್ಲ ಸಲ್ಲದಂಥ ಮಾತಿಗೆ ತಲೆ ಕೊಡಬೇಡಿ. ಯಾವುದೇ ಕಾರಣಕ್ಕೆ ಜಾಮೀನು ಹಾಕೋದು ಅಥವಾ ಬೇರೆಯವರಿಗೆ ಸಹಾಯ ಮಾಡ್ತೀನಿ ಅಂತ ನೀವು ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು, ಈ ರೀತಿಯಂಥ ಪ್ರಕ್ರಿಯೆಗಳಿಗೆ ಹೋಗದಿದ್ದರೆ ಭಾಳಷ್ಟು ಒಳ್ಳೆಯದು. ಕೆಂಪು ಮತ್ತು ಅರಿಶಿನದ ಕಲರ್ ಅಂತೇನು ಕರಿತೀರೋ, ಯೆಲ್ಲೋ ಅಥವಾ ಗ್ರೀನ್, ಈ ರೀತಿಯಾಗಿರತಕ್ಕಂಥ ವ್ಯಾಪಾರಸ್ಥರಿಗೆ ಭಾಳಷ್ಟು ಲಾಭಾಂಶವನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ತಾಮ್ರ, ಬೆಳ್ಳಿ, ಬಂಗಾರ ಇತ್ಯಾದಿಗಳು ವಿಪರೀತವಾಗಿರ್ತಕ್ಕಂಥ ಗಗನದ ಚುಂಬಿಯಂತೆ ಸಾಮಾನ್ಯರ ಕೈಗೆ ಎಟಕಲಾರದಂಥ ವ್ಯವಸ್ಥೆಗಳು, ವ್ಯಾಪಾರಿಗೂ ಕೂಡ ಅದರ ಬಿಸಿ ಮುಟ್ಟುವಂತಹ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಹೆಚ್ಚಾಗಿರುವಂಥದ್ದು. ಅದೆಷ್ಟೋ ವರ್ಷಗಳಿಂದ ಬರಬೇಕಂತ ಹಣಕ್ಕೆ ಬಡ್ಡಿ, ಸುಸ್ತಿ ಬಡ್ಡಿಯನ್ನು ತೆರಬೇಕಂತ ಪರಿಸ್ಥಿತಿ, ಅಥವಾ ಕಾನೂನಾತ್ಮಕವಾದಂತಹ ವ್ಯವಸ್ಥೆಗಳಿಗೆ ಸಿಲುಕು ಹಾಕಿಕೊಳ್ಳಬೇಕಂತ ವ್ಯವಸ್ಥೆಗಳು ಕೂಡ ಬಂದು ಒದಗಬಹುದು ಅಂತ ಇದೆ 2026ರ ವಿಚಾರಗಳು. ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಮಟ್ಟದ ವಿದೇಶಗಳಿಗೆ ಹೋಗಬೇಕು ಅನ್ನುವಂಥ ಕನಸು, ಇನ್ನೇನು ನಮ್ದೆಲ್ಲವೂ ಕೂಡ ಆಗೋಯ್ತು, ವೀಸಾ ಬಂದರೆ ಆಯಿತು ಅನ್ನುವಂಥ ಸ್ಥಿತಿಲಿ ಇದ್ದಂಥವರು ಕೂಡ ಅಡೆತಡೆಗಳು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಇಂಜಿನಿಯರ್ಸ್ ಏನಿದ್ದೀರೋ ಅಂಥವ್ರಿಗೆ ಕೂಡ ಪೂರ್ಣ ಪ್ರಮಾಣದ ಅನುಕೂಲವನ್ನು ಕಾಣುವಂತಹ ವ್ಯವಸ್ಥೆಗಳಿಗೆ ಒಂದಿಷ್ಟು ನಿಮ್ಮ ಕನಸುಗಳು ಭಗ್ನವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತುಂಬ ಹುಷಾರಾಗಿರಬೇಕು. ಗುರುವಾರ ಮತ್ತು ಮಂಗಳವಾರ ನಿಮ್ಮ ಪಾಲಿಗೆ ಸುಖಕರವಾದಂಥ ವಾರವಾಗಿರುತ್ತೆ. ಶುಭ ಕರ್ಮವನ್ನು ಆರಂಭ ಮಾಡೋದಿದ್ದರೆ ಈ ಸಮಯದಲ್ಲಿ ಮಾಡಿದರೆ ಬಹಳಷ್ಟು ಒಳ್ಳೆಯದು. ನೀವು ಆರಾಧನೆಯನ್ನು ಮಾಡಲೇಬೇಕಾದಂಥ ವ್ಯವಸ್ಥೆಗಳೇನು ಅಂತ ಕೇಳಿದರೆ, ಸಂಕಷ್ಟರ ಮಹಾಗಣಪತಿ ವ್ರತವನ್ನು, ಸಂಕಷ್ಟಿ ವ್ರತವನ್ನು ಮಾಡುವಂಥದ್ದು, ಅಥವಾ ಆ ದಿನ ಗಣ ಹವನಾದಿಗಳನ್ನು ನೆರವೇರಿಸುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಬೇಕು. ಇನ್ನು ರಾಜಕೀಯ ರಂಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಪಾರವಾದಂತಹ ನಷ್ಟತೆಗಳನ್ನು, ಇದ್ದಂಥ ಅಧಿಕಾರವನ್ನು ಕಳ್ಕೊಳ್ಳೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೋ ವ್ಯೂಹಕ್ಕೆ ಸಿಲುಕಿಕೊಳ್ಳುವಂಥ ವ್ಯವಸ್ಥೆಗಳು ಇತ್ಯಾದಿ ತೊಂದರೆಗಳು ಕೂಡ ಬರ್ತಾ ಇರೋದ್ರಿಂದ ಈ ಪರಿಹಾರಗಳು ಬಹಳಷ್ಟು ಅಗತ್ಯವಾಗಿದೆ ಅನ್ನೋದನ್ನು ಯಾವ ಕಾರಣಕ್ಕೂ ಕೂಡ ಮರೆಯೋ ಹಾಗಿಲ್ಲ. ಆಮೇಲೆ ಆರೋಗ್ಯ ಸಂಬಂಧಿತವಾದಂಥ ವಿಚಾರಗಳಲ್ಲಿ ಕೂಡ ಹಿರಿಯರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಸ್ವಲ್ಪ ಯಾಮಾರಿದರೂ ಕೂಡ ಒಂದಿಷ್ಟು ಮಟ್ಟದ, ಹೇಗೆ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಕಲ್ಲನ್ನು ತೆಗೆದುಕೊಂಡ್ರೆ ಆ ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗುತ್ತೋ ಆ ರೀತಿಯಾದಂತಹ ಸಮಸ್ಯೆಗಳು ಕೌಟುಂಬಿಕ ವರ್ಗದಲ್ಲಿಯೂ ಕೂಡ ಸಿಲುಕಬಹುದಾದಂಥ ಲಕ್ಷಣಗಳು ಬಂದೇ ಬರುತ್ತೆ. ಹುಷಾರಾಗಿರಬೇಕು. ಮನೆಯಲ್ಲಿ ವಾಸ್ತುಯಂತ್ರವನ್ನು ಇಡುವುದರ ಜೊತೆಗೆ ವಿಶೇಷವಾದಂಥ ಮೃತ್ಯುವಿನ ನಾಶಕ ರೂಪವಾದಂತಹ ಅಥವಾ ಮೃತ್ಯುನಾಶವನ್ನು ಮಾಡತಕ್ಕಂತಹ ಮಹಾಮೃತ್ಯುಂಜಯನ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದು ಯಾವುದೋ ಅಂಗಡಿನಲ್ಲಿ ಸಿಕ್ಕಿದ್ದಂತ ತಂದಿಡೋದಲ್ಲ. ಅದನ್ನು ಅನುಷ್ಠಾನ ಪೂರಿತವಾದಂಥ ಯಂತ್ರವನ್ನು ತರಿಸ್ಕೊಂಡು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದಲೂ ಕೂಡ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಕೂಡ ದೂರ ಆಗುತ್ತೆ. ಭಗವಂತನ ಕೃಪೆಯಿಂದ ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಬರಬಹುದಾದಂಥ ಸಂಕಷ್ಟಗಳು ದೂರ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಮಸ್ಕಾರ.